ಮೂವರು ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿಯಾಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಡಬ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿಯಾಗಿರೋದು. ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ಎರಚಿದ್ದಾರೆ ಅಪರಿಚಿತರು. ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿಯರ ಮೇಲೆ ಅಪರಿಚಿತ ವ್ಯಕ್ತಿಗಳು ಬಂದು ಆಸಿಡ್ ಎರಚಿ ಪರಾರಿಯಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಯಾಕೆ ದಾಳಿಯಾಗಿರಬಹುದು, ಯಾರು ಮಾಡಿರಬಹುದು, ಕಾರಣ ಏನು, ಇಂಥ ಹಲವು ಪ್ರಶ್ನೆಗಳು. ಬಟ್ ವಿದ್ಯಾರ್ಥಿನಿಯರ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ? ಕಾಲೇಜಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಆಸಿಡ್ ದಾಳಿ ಆಗಿರೋದ, ಬಟ್ ಪ್ರಮುಖ ಕಾರಣ ಏನು, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಇನ್ನಷ್ಟೇ ಮಾಹಿತಿ ಸಿಗಬೇಕು. ಬಟ್ ಮಂಗಳೂರಿನಲ್ಲಿ ಆಗಿರುವಂತಹ ಘಟನೆ, ಮಂಗಳೂರು ಹೇಳಿ ಕೇಳಿ ಸೂಕ್ಷ್ಮ ಪ್ರದೇಶ ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತೀವಿ. ಈಗ ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿಯೂ ಕೂಡ ಮಂಗಳೂರಿನಲ್ಲಿ ಆಗಿರೋದು ವಿಪರ್ಯಾಸದ ಸಂಗತಿ. ಯಾಕೆ ಮೇಲಿಂದ ಮೇಲೆ ಇಂಥ ಘಟನೆಗಳು ಮರುಕಳಿಸುತ್ತೆ ಮಂಗಳೂರಲ್ಲಿ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಅಪರಿಚಿತರ ಎಂಟ್ರಿ ಆಗುತ್ತೆ, ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ಎರಚಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಅಪರಿಚಿತರು ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇರೋದು. ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡ್ತಾ ಇದ್ದ ವಿದ್ಯಾರ್ಥಿನಿಯರು, ಯಾರ ಒಬ್ಬರು ಹುಡುಗಿಯ ಮೇಲೆ ಈ ರೀತಿ ದಾಳಿ ಆಗಿದ್ರೆ ಮೋಸ್ಟ್ಲಿ ಏನಾದ್ರೂ ದ್ವೇಷ ಇರಬಹುದು, ಏನೋ ಕಾರಣ ಇರುತ್ತೆ. ಬಟ್ ಏಕಾಏಕಿ ವಿದ್ಯಾರ್ಥಿನಿಯರು, ಈ ಗುಂಪಾಗಿ ವಿದ್ಯಾರ್ಥಿನಿಯರು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅಪರಿಚಿತರ ಎಂಟ್ರಿ ಆಗುತ್ತೆ, ಆಸಿಡ್ ಎರಚಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದರ ಉದ್ದೇಶ ಏನು, ಯಾರು ಆ ಅಪರಿಚಿತರು, ಯಾಕೆ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿಕೊಂಡ್ರು, ಪ್ರಮುಖ ಕಾರಣ ಏನು ಆಸಿಡ್ ದಾಳಿಗೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇನ್ನಷ್ಟೇ ಮಾಹಿತಿ ಸಿಗಬೇಕು. ಬಟ್ ಸದ್ಯ ವಿದ್ಯಾರ್ಥಿನಿಯರ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಮಂಗಳೂರಲ್ಲಿ ವಿದ್ಯಾರ್ಥಿನಿಯರ ಮೇಲೆ ಸದ್ಯ ಆಸಿಡ್ ದಾಳಿ ಆಗಿರೋ ಕುರಿತಂತೆ ಮಾಹಿತಿ ಸಿಗ್ತಾ ಇರೋದು. ಕಡಬ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿನಿಯರು, ಒಬ್ಬರಲ್ಲ ಇಬ್ಬರಲ್ಲ, ಮೂವರು ವಿದ್ಯಾರ್ಥಿನಿಯರ ಮೇಲೆ ಇದು ಆಸಿಡ್ ದಾಳಿ ಆಗಿರೋದು. ಸಹಜವಾಗಿ ಆತಂಕ ಸೃಷ್ಟಿ ಮಾಡುವಂತಹ ಪ್ರಕರಣ ಇದು. ಮಂಗಳೂರು ಹೇಳಿ ಕೇಳಿ ಸೂಕ್ಷ್ಮ ಪ್ರದೇಶ, ಪದೇ ಪದೇ ಇಂಥ ಘಟನೆಗಳು ಅಲ್ಲಿ ಮರುಕಳಿಸ್ತಾ ಇರೋದು. ಬರೀ ಆಸಿಡ್ ದಾಳಿ ಅಂತ ಅಲ್ಲ, ಬೇರೆ ಬೇರೆ ಪ್ರಕರಣಗಳಿಂದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇರೋದು ಮಂಗಳೂರು. ಹಾಗಾಗಿ ಅಲ್ಲಿ ಪೊಲೀಸರು ಸಹಜವಾಗಿ ಅಲರ್ಟ್ ಆಗಿರ್ಬೇಕಾಗತ್ತೆ. ಬಟ್ ಏನ್ ಕಾರಣ ಈ ರೀತಿ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮಂಗಳೂರಲ್ಲಿ ಅತಿ ಹೆಚ್ಚಾಗಿ ನಾವು ನೈತಿಕ ಪೊಲೀಸ್ಗಿರಿ ಪ್ರಕರಣಗಳನ್ನ ನಾವು ಗಮನಿಸಿದ್ವಿ. ಮತ್ತೊಂದು ವಿಚಾರ, ಲವ್ ಜಿಹಾದ್ ಪ್ರಕರಣಗಳಲ್ಲಿ ಬೆಳಕಿಗೆ ಬರುತ್ತೆ. ಯಾರೋ ಒಂದು ಹುಡುಗ ಹುಡುಗಿ ನಿಂತ್ಕೊಂಡ್ರೆ ನೈತಿಕ ಪೊಲೀಸ್ಗಿರಿ ಪ್ರದರ್ಶನ ಆಗುತ್ತೆ. ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾ ಇರುವಂತಹ ಹೊತ್ತಲ್ಲೇ ಮಂಗಳೂರಲ್ಲಿ 3 ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಆಸಿಡ್ ದಾಳಿಯನ್ನ ನಡೆಸಲಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನು ಹಾಗಾದ್ರೆ? ಇದು ಪೊಲೀಸರ ತನಿಖೆಯಿಂದಲೇ ಸಿಗಬೇಕಾಗಿರುವಂತಹ ಮಾಹಿತಿ. ಎಲ್ಲ ಆಯಾಮಗಳಲ್ಲೂ ಕೂಡ ಸದ್ಯ ಈಗ ತನಿಖೆ ಪ್ರಾರಂಭ ಆಗಿದೆ. ಬಟ್ ವಿದ್ಯಾರ್ಥಿನಿಯರ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಸಿಗಬೇಕು. ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಯಾವ ಟೈಮಲ್ಲಿ ಯಾವ ಉದ್ದೇಶ ಇಟ್ಕೊಂಡು ವಿದ್ಯಾರ್ಥಿನಿಯರನ್ನ ಟಾರ್ಗೆಟ್ ಮಾಡಿಕೊಂಡ್ರು, ಆ ಅಪರಿಚಿತರು ಯಾರು, ಎಲ್ಲಿಂದ ಬಂದ್ರು, ಯಾಕೆ ವಿದ್ಯಾರ್ಥಿನಿಯರು ಟಾರ್ಗೆಟ್ ಆಯಿತು, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಎಕ್ಸಾಕ್ಟ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದು ಉತ್ತರ ಸಿಗಲೇಬೇಕಾಗುತ್ತೆ. ಮಂಗಳೂರಲ್ಲಿ ಆಗಿರುವಂತಹ ಘಟನೆ, 3 ವಿದ್ಯಾರ್ಥಿಗಳು, ಅವರ ಮೇಲೆ ಆಸಿಡ್ ದಾಳಿ ಆಗುತ್ತೆ, ಅಪರಿಚಿತರು ಎಂಟ್ರಿ ಆಗ್ತಾರೆ, ಏಕಾಏಕಿ ಆಸಿಡ್ ಎರಚುತ್ತಾರೆ, ಅಲ್ಲಿಂದ ಪರಾರಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿನೇಶ್, ಹೇಳಿ ಕೇಳಿ ಸೂಕ್ಷ್ಮ ಪ್ರದೇಶ ಅಂತೀವಿ ಮಂಗಳೂರು, ಕಾರಣ ನೈತಿಕ ಪೊಲೀಸ್ಗಿರಿಗೆ, ಲವ್ ಜಿಹಾದ್ ಪ್ರಕರಣಗಳಿಗೆ ಅತಿ ಹೆಚ್ಚಿನ ಸದ್ದಾಗಿರೋದು. ಬಟ್ ಈಗ ವಿದ್ಯಾರ್ಥಿಗಳ ಟಾರ್ಗೆಟ್ ಆಸಿಡ್ ದಾಳಿ ಆಗಿದೆ, ಕಾರಣ ಏನು, ಎಷ್ಟೊತ್ತಿಗಾಗಿದೆ, ವಿದ್ಯಾರ್ಥಿನಿಯರ ಸದ್ಯದ ಪರಿಸ್ಥಿತಿ ಏನಿದೆ ದಿನೇಶ್? ಹೌದು ಶ್ರುತಿ, ಇದು ಮಂಗಳೂರಿನ ಏನು ಹೊರವಲಯ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಸರ್ಕಾರಿ ಕಾಲೇಜಿನಲ್ಲಿ ಆಗಿರುವಂಥ ಘಟನೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಗಿರುವಂಥ ಘಟನೆಯಾಗಿರುವಂಥದ್ದು. ಈ ಮಾಸ್ಕ್ ಹಾಕಿ ತಲೆಗೆ ಹ್ಯಾಟ್ ಧರಿಸಿಕೊಂಡು ಬಂದಂಥ ಒಬ್ಬ ಆಗಂತುಕ ಏನಿದ್ದಾನೆ, ಏಕಾಏಕಿ ಕಾಲೇಜಿಗೆ ಒಳಗೆ ನುಗ್ಗಿ ಕಾರಿಡಾರ್ನಲ್ಲಿ ಓದ್ತಾ ಇದ್ದಂಥ 3 ವಿದ್ಯಾರ್ಥಿನಿಯರ ಮೇಲೆ ಆ್ಯಸಿಡ್ ದಾಳಿ ಮಾಡಿರುವಂಥ ಒಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿರುವಂಥದ್ದು. ಇದು ದಕ್ಷಿಣ ಕನ್ನಡ
ಜಿಲ್ಲೆಯ ಕಡಬದ ಏನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ. ಆ 3 ವಿದ್ಯಾರ್ಥಿಗಳು ಈ ಒಂದು ಘಟನೆಯಿಂದ ಬಹಳಷ್ಟು ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. ಅಲೀನಾ ಸಿಬಿ, ಅರ್ಚನಾ ಮತ್ತು ಅಮೃತ ಅವರು 3 ಏನು ಆ್ಯಸಿಡ್ ದಾಳಿಗೆ ಒಳಗಾಗಿರುವಂಥದ್ದು. ಆ್ಯಸಿಡ್ ದಾಳಿಗೆ ಒಳಗಾಡಿ 3 ಕೂಡ ಬಹಳಷ್ಟು ಗಂಭೀರವಾದಂಥ ಗಾಯ ಆಗಿರುವಂಥದ್ದು. ಇವರನ್ನ ಸದ್ಯ ಪ್ರಾಥಮಿಕ ಚಿಕಿತ್ಸೆಗಾಗಿ ಆ ಒಂದು ಕಡಬದ ಪ್ರಾಥಮಿಕ ಸರ್ಕಾರಿ ಏನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಈಗಾಗಲೇ ಮಂಗಳೂರಿಗೆ ಕರೆತರುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇರುವಂಥದ್ದು. ಬಹಳಷ್ಟು ಆಘಾತಕಾರಿ ಈ ಒಂದು ಘಟನೆ ಅಂತ ಹೇಳ್ಬೋದು. ಅಂದರೆ ಆ ಕಾಲೇಜಿಗೆ ಒಳನುಗ್ಗಿ ಒಂದು ವರಾಂಡದಲ್ಲಿ ಓದ್ತಾ ಇದ್ದಂತ, ಅಂದರೆ ಅವರಿಗೆ ಇವತ್ತು ಎಕ್ಸಾಮ್ ಇತ್ತು. ಎಕ್ಸಾಮಿಗಾಗಿ 3 ವಿದ್ಯಾರ್ಥಿಗಳು ಒಂದೇ ಕಡೆ ಕುಳಿತು ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ರು, ಪಾಠವನ್ನು ಓದ್ತಾ ಇದ್ರು ಎಕ್ಸಾಮ್ಗೋಸ್ಕರವಾಗಿ. ಈ ವೇಳೆ ಏಕಾಏಕಿ ಏನು ಹ್ಯಾಟ್ ಧರಿಸಿ ಮಾಸ್ಕ್ ಧರಿಸಿ ಬಂದಂಥ ಏನು ಆಗಂತುಕ ಏನಿದ್ದಾನೆ ಇವನು ಆ 3 ವಿದ್ಯಾರ್ಥಿನಿಯರಿಗೆ ಏನು ಆ್ಯಸಿಡ್ ದಾಳಿ ನಡೆಸಿ ಆತ ಪರಾರಿ ಆಗಿರುವಂಥದ್ದು. ಈ ಒಂದು ಬೆಳವಣಿಗೆ ಬಹಳಷ್ಟು ಬಹಳಷ್ಟು ಇದಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳಷ್ಟು ಬೆಚ್ಚಿ ಬೀಳಿದೆ. ಅಂದರೆ ಆ ವಿದ್ಯಾರ್ಥಿನಿಗೆ ಯಾಕೆ ಈತ ಟಾರ್ಗೆಟ್ ಮಾಡಿದ್ದ ಅನ್ನುವಂಥದ್ದು ಬಹಳಷ್ಟು ಇದಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಅಂದರೆ ಆ 3 ವಿದ್ಯಾರ್ಥಿನಿಯರಲ್ಲಿ ಒಬ್ಳನ್ನು ಟಾರ್ಗೆಟ್ ಮಾಡಿ ಈತ ಬಂದಿದ್ದ ಅಂತ ಹೇಳಲಾಗ್ತಿದೆ. ಹೀಗಾಗಿ ಆ ಒಬ್ಳಿಗೆ ಎರಚುವಾಗ ಆಕೆಯ ಪಕ್ಕದಲ್ಲಿ ನಿಂತಂತ, ಅಂದರೆ ಆ ವಿದ್ಯಾರ್ಥಿನಿಯ ಸ್ನೇಹಿತೆ ಇಬ್ಬರು ಆಕೆಯ ಜೊತೆಗೆ ಇದ್ರು, ಜೊತೆಗೆ ಅವರು ಸ್ಟಡಿ ಮಾಡ್ತಾ ಇದ್ರು. ಹೀಗಾಗಿ ಅವರಿಗೂ ಕೂಡ ಬಿತ್ತು ಅಂತ ಹೇಳಲಾಗ್ತಿದೆ. ಹೀಗಾಗಿ ಆ 3 ಕೂಡ ಬಹಳಷ್ಟು ಗಂಭೀರ ಗಾಯ ಆಗಿರುವಂಥದ್ದು. ಅವರನ್ನ ಸದ್ಯಕ್ಕೆ ಅಲ್ಲಿನ ಪ್ರಾಥಮಿಕ ಆಸ್ಪತ್ರೆ ಏನಿದೆ, ಅಂದರೆ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆ ಏನಿದೆ, ಅಲ್ಲಿ ಚಿಕಿತ್ಸೆ ನೀಡಿ ಅಲ್ಲಿಂದ ಮಂಗಳೂರಿಗೆ ಈಗ ಕರೆತರುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇರುವಂಥ ಈ ಒಂದು ಘಟನೆ ಈಗಾಗಲೇ ಜಿಲ್ಲೆಯಲ್ಲಿ ಬಹಳ ಬೆಚ್ಚಿ ಬೀಳಿಸಿರುವಂತಹ ಘಟನೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಆಗಂತುಕ ಏನಿದೆ, ಅಂದರೆ ಆಸಿಡ್ ಎರಚಿದಂಥ ಆಗಂತುಕ ಏನಿದೆ, ಈ ತರ ಕೇರಳ ಮೂಲದ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿ ನೀವು ವಾಪಸ್ ಬರ್ತೀನಿ, ಇನ್ನಷ್ಟು ಇನ್ಪುಟ್ಸ್ ಅನ್ನ ಕಲೆಕ್ಟ್ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಎಸ್, ನಾವು ಗಮನಿಸ್ತಾ ಇದ್ವಿ, ಮಂಗಳೂರಿನಲ್ಲಿ 3 ವಿದ್ಯಾರ್ಥಿನಿಯ ಮೇಲೆ ಅಪರಿಚಿತ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬಂದಿದ್ದ ಅಂತ ಈ ಕಡೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಮುಖಕ್ಕೆ ಮಾಸ್ಕ್ ಹಾಕೊಂಡು ಹ್ಯಾಟ್ ಹಾಕಿಕೊಂಡು ತನ್ನ ಗುರುತು ಎಲ್ಲೂ ಕೂಡ ಪತ್ತೆ ಆಗದೇ ಇರೋ ರೀತಿಯಲ್ಲಿ ಆತರ ಎಂಟ್ರಿ ಆಗುತ್ತೆ. 3 ವಿದ್ಯಾರ್ಥಿಗಳ ಮೇಲೆ ಏಕಾಏಕಿ ಆಸಿಡ್ ಎರಚಿ ಅಲ್ಲಿಂದ ಪರಾರಿಯಾಗಿದ್ದಾನೆ ಎನ್ನುವಂತಹ ವಿಚಾರ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಅತಿ ಹೆಚ್ಚು ಸುದ್ದಿ ಆಗೋದು, ಸದ್ದು ಮಾಡೋದು ಮಂಗಳೂರಲ್ಲೇ ಕಾರಣ, ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ. ಬಟ್ ಈಗ 3 ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿ ಕಾರಣ ಏನಿರಬಹುದು, ಜೊತೆಗೆ ಆಸಿಡ್ ದಾಳಿ ಮಾಡಿದ್ದಾನಲ್ಲ ಆತನ ಹಿನ್ನೆಲೆ ಬಗ್ಗೆ, ಆತ ಯಾರು ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ನಾಗೇಂದ್ರ ಬಾಬು? ಈಗಷ್ಟೇ ಒಂದು ಅಪ್ಡೇಟ್ ಕೂಡ ನಮಗೆ ಲಭ್ಯವಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಓರ್ವ ಯುವಕನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವ ಅಪ್ಡೇಟ್ ಕೂಡ ಸಿಕ್ಕಿರುವಂಥದ್ದು. ಇವತ್ತು ಎಕ್ಸಾಮ್ ಇತ್ತು, ಹಾಗಾಗಿ ಆ 3 ವಿದ್ಯಾರ್ಥಿನಿಯರು, ನಾವು ಅವರ ಹೆಸರನ್ನ ಬಹಿರಂಗಪಡಿಸೋದಕ್ಕೆ ಬರೋದಿಲ್ಲ, ಹಾಗಾಗಿ 3 ವಿದ್ಯಾರ್ಥಿನಿಯರು ಇವತ್ತು ಒಂದೇ ಕಡೆ ಕೂತು ಓದುವಂಥ ಸಂದರ್ಭದಲ್ಲಿ ಒಬ್ಬ ಮುಸುಕುಧಾರಿ ಯುವಕನೊಬ್ಬ ಬರ್ತಾನೆ. ಆತ ಬಂದು ಏಕಾಏಕಿ ಆ 3 ಮೇಲೂ ಕೂಡ ಈ ಒಂದು ಆಸಿಡ್ ದಾಳಿ ಮಾಡಿದ್ದಾನೆ ಅಂತೇಳಿ ಈಗ ಮಾಹಿತಿ ನಮಗೆ ಲಭ್ಯವಾಗಿದೆ. ಖುದ್ದು ಈಗ ಸ್ಥಳಕ್ಕೆ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ, SP ಕೂಡ ದೌಡಾಯಿಸಿದ್ದು ಅಲ್ಲಿ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಈಗ ಅಬಿನ್ ಅನ್ನುವ ಯುವಕನನ್ನ ಪೊಲೀಸರು ವಶ